ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಗೌಡ ವ್ಲಾಗ್ಸ್. ಇವತ್ತು ಮೈಸೂರಲ್ಲಿ ತುಂಬ ಚೆನ್ನಾಗಿ ಮಳೆ ಬರ್ತಾಯಿತ್ತು. ಅದರಿಂದ ಸ್ವಲ್ಪ ಫೋಟೋಸ್ ತೆಗೋಣ ಅಂತ ಟೆರೆಸ್ ಮೇಲೆ ಹೋಗಿದ್ದೆ. ಮೈಸೂರಲ್ಲಿ ಫುಲ್ಲು ಮಳೆ ನೋಡಿ, ಬೆಟ್ಟ ಹೆಂಗೆ ಕಾಣಿಸ್ತದೆ ಅಂತ. ಏನು ಗೊತ್ತಾ, ಈ ಥರ ಮಳೆ ಬರುವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ ವೆದರು ಅಲ್ಲಿ ಮೇಲೆ ಹೋದಾಗ. ನಾನು ಅದೇ ಮೇಲೆ ಬಂದೆ ಫೋಟೋಸ್ ತಗೊಳ್ಳೋಣ ಸ್ವಲ್ಪ ಮಳೆಯಲ್ಲಿ ಅಂತ. ಅದು ಬೆಟ್ಟ ಅಲ್ಲ, ಎಲೆ ತೋಟ. ಚೆನ್ನಾಗಿ ಬರ್ತೈತೆ. ಇವತ್ತಿನ ಬ್ಲಾಗ್ ಏನಂತ ಹೇಳಿದ್ರೆ, ನಾವು ಬುಗ್ಡಿ ಇಯರ್ ಪಿಯರ್ಸಿಂಗ್ ಮಾಡಿಸ್ಬೇಕಂತ ನಾನು ನನ್ನ ಸಿಸ್ಟರು ಹೋಗ್ತಾಯಿದ್ದೋ ಹೊರಗಡೆ. ಎಲ್ಲ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿ ಹೊರಗಡೆ ಹೋದೋ. ತುಂಬ ದಿನದಿಂದ ಅನ್ನಿಸ್ತಾ ಇತ್ತು ಇಯರ್ ಪಿಯರ್ಸಿಂಗ್ ಮಾಡಿಸ್ಬೇಕು ಮೇಲೆ ಅಂತ. ಕೊನೆಗೆ ಫೈನಲಿ ಡಿಸೈಡ್ ಮಾಡಿ ಹೋಗ್ದೋ. ಅಲ್ಲಿ 6:30 ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು ಬೇಕರಿಲಿ ಎಗ್ ಪಫ್ ಚೆನ್ನಾಗಿ ಸಿಗುತ್ತೆ ಅಂತ ತಿಂತಾಯಿದ್ದೋ. ಅಲ್ಲೂ ಮುರಿದೋಗಿ ನಿಂತ್ಕೊಬಿಟ್ಟಿದ್ದೀನಿ. ಯಾವ ಇವೆಲ್ಲ ನಿಂತ್ಕೊಬಿಟ್ಟಿದ್ಯಾ? ಕೈ ಕಚ್ಚಿದ್ಲು. ಕೈ ಕಚ್ಬಿಟ್ಲು. ಇನ್ನೊಂದ್ಸಲ ಕಚ್ಚು. ಬೇಡ. ಹೆಂಗೆ ನುಂಗ್ಬಿಟ್ಟಿದ್ಯಾ ಅಲ್ಲ? ಏನಂಗಾದ್ರೆ ಅಪಾಯಿಂಟ್ಮೆಂಟ್ ಇರೋದು 6:30. ನೀವು ಬಂದಿರೋದು 5:30. ಅದಕ್ಕೆ ಟೈಮ್ ಪಾಸ್ ಮಾಡೋಕ್ಕೆ ಚಿಪ್ಸ್ ತಿಂತಾ ಇದ್ದೀವಿ. ಇವಾಗ ಹೋಗೋಣ ಒಳಗಡೆ, ಕೇಳೋಣ, ಫ್ರೀ ಇದ್ರೆ ಮಾಡ್ಕೊಂಡು. ಮಾಡಲಿಲ್ಲ ಅಂದ್ಬಿಟ್ರೆ ಆಮೇಲೆ ಬನ್ನಿ ಅಂದರೆ ಆಮೇಲೆ ಬೆಟ್ ಮಾಡೋಣ. ಪ್ಯಾಕೆಟ್ ಖಾಲಿ ಮಾಡೋವರೆಗೂ ಬರಲ್ವಾ? ಲಿಶಿ ನೀನು ಬರಲ್ಲ? ಸಾಕು ಒಂದು ಚಿಪ್ಸು. ಹೆಂಗೆ ಬೇಕಾ ಏನೋ ಗೊತ್ತಿಲ್ಲ. ಈ ಹೊಟ್ಟೆಗೆಲ್ಲ ಚುಚ್ಕೋತಾರಲ್ಲ. ಇಲ್ಲಿ ನಾವು ಕಿವಿ ಚುಚ್ಚೋಣ ಅಂತ ಬಂದಿದ್ದೋ. ಯಾಕೆ ಇಲ್ಲಿ ಚುಚ್ಚಿಸ್ಲಿಲ್ಲ, ಏನಾಯಿತು ಅಂತ ಮುಂದೆ ಸ್ಟೋರಿ ಹೇಳ್ತೀನಿ. ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿತ್ತು, ತುಂಬ ಪ್ರೊಫೆಷ್ನಲ್ ಆಗಿತ್ತು, ಎಲ್ಲ ಓಕೆ. ಚಿಪ್ಸ್ ಇಲ್ಲಿ ಇಟ್ಟಿದ್ರೆ ನೆತ್ತಿಗೆ ಎತ್ಕೊಂಡು ಹೋಗ್ತಾಳೆ. ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆದರೆ ನಮಗೂ ಮುಂಚೆ ಒಬ್ಬರು ಟ್ಯಾಟು ಹಾಕಿಸ್ಕೊಳಕ್ಕೆ ಬಂದಿದ್ದರು. ಅವರು ವಾಪಸ್ ಹೋಗ್ಬಿಟ್ಟಿದ್ರು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪ್ರೈಸ್ ತುಂಬ ಹೈ. ನಾನು ಕಾಲ್ ಮಾಡಿ ಕೇಳಿದಾಗ ಅವ್ರು ಹೇಳಿದ್ದು 1000 to 300 ಇನ್ಕ್ಲೂಡಿಂಗ್ ಇಯರಿಂಗ್ಸ್ ಅಂತ ಹೇಳಿದರು. ನಾವು ಅಲ್ಲಿ ಹೋದಾಗ ಅವ್ರು ಹೇಳಿದ್ದು ನಾವು ಒಂದು ಕಿವಿಗೆ ಮಾತ್ರ ಚಾರ್ಜಸ್ ಹೇಳ್ದು ಅಂತ ಹೇಳಿದ್ರು. ಅದು ನಮ್ಗೆ ಇಷ್ಟ ಆಗಲಿಲ್ಲ. ಅವ್ರು ಕಾಲಲ್ಲೇ ಹೇಳ್ಬೋದಾಗಿತ್ತು ಒಂದು ಕಿವಿ ಚಾರ್ಜಸ್ ಮಾತ್ರ ಹೇಳ್ತಿರೋದಂತ. ನಾರ್ಮಲಿ ಎಲ್ಲ ಕಡೆನೂ ಹಾಗೇನೋ ಗೊತ್ತಿಲ್ಲ. ಯಾವಾಗಲೂ ಬುಗ್ಡಿ ಪಿಯರ್ಸಿಂಗ್ ಮಾಡಿಸುವಾಗ 2 ಕಿವಿ ಚಾರ್ಜಸ್ ಅವರು ಹೇಳ್ಬೋದಾಗಿತ್ತು. ಇಲ್ಲಿಗೆ ಬಂದಮೇಲೆ ಚಾರ್ಜಸ್ ಹೇಳಿದ್ರು. ಅದಕ್ಕೆ ನಾವು ಒಂದು ಕಿವಿಗೆ 2 ಸೇರಿಸಿ 2800 ಸಮಥಿಂಗ್ ಆಗುತ್ತೆ. ಸುಮ್ಮನೆ ವೇಸ್ಟ್ ಅಂತ ಅನ್ನಿಸ್ತು. ಅದಕ್ಕೆ ನಾವು ಡಿಸೈಡ್ ಮಾಡಿಬಿಟ್ಟು ಇನ್ನೊಂದು ಕಡೆ ಗೂಗಲಲ್ಲಿ ಸರ್ಚ್ ಮಾಡಿ ಬೇರೆ ಪ್ಲೇಸ್ಗೆ ಹೋದೋ. ಬೇರೆ ಚಿಪ್ಸ್ ಕೊಡ್ತಾವಳೆ, ಚಿಪ್ಸ್ ತಿನ್ನಮ್ಮ.
ಬಿದ್ದು ಒದ್ದಾಡ್ಬಿಡ್ತಾಳೆ ಅಂತ ಅಂದ್ಕೊಂಡೆ. ಆದರೆ ಅವಳೇ ಧೈರ್ಯ ಮಾಡಿ ಚುಚ್ಚಿಸ್ಕೊಂಬಿಟ್ಲು. ನಾನು ಇವಳು ಸ್ಮೈಲ್ ಕೊಡೋದಿಲ್ಲಲ್ಲ ಏನೂ ಆಗಲ್ಲ ಅಂತ ಅಂದ್ಕೊಂಡು ನಾನು ಧೈರ್ಯ ಮಾಡ್ಕೊಂಡು ಕುತ್ಕೊಂಬಿಟ್ಟೆ. ಇಲ್ಲ ಗೈಸ್, ಪೇಯ್ನ್ ಇದೆ, ಮಾತ್ರ ಪೇಯ್ನ್ ಆಗುತ್ತೆ. ನಮ್ಮ ಧೈರ್ಯದ ಮೇಲೆ ಅದು ಓಕೆ ಆಗೋದು. ಪೇಯ್ನ್ ಮಾತ್ರ ಆಗೇ ಆಗುತ್ತೆ. ನನಗೊಂದು ಸ್ವಲ್ಪ ಬ್ಲಡ್ ಬಂತು, ನನ್ನ ಸಿಸ್ಟರ್ಗೇನು ಬ್ಲಡ್ ಬರಲಿಲ್ಲ. ಅದು ನಾನು ಸ್ವಲ್ಪ ಟೈಟ್ ಮಾಡಿಬಿಟ್ಟಿದ್ದೆ ಅಂತ ಅನಿಸುತ್ತೆ. ಇಬ್ಬರು ಒಂದೇ ಥರ 2 ಪಿಯರ್ಸಿಂಗ್ ಮಾಡಿಸಿದ್ದೀವಿ. ಇದಕ್ಕೂ ಮೊದಲು ಒಂದ್ಸಲಿ ಮಾಡಿಸಿದ್ದೀವಿ. ಎಲ್ಲ ಒಲೆ ಎಲ್ಲ ಹಾಕಿ ಕ್ಲೀನಾಗಿ ಆದ್ಮೇಲೆ ಒಂದ್ಸಲಿ ಆಯ್ತು ಆಗೋಯ್ತು ಆಗೋಯ್ತು ಆಗ್ತಾರಷ್ಟೇ. ಫಸ್ಟು ಚುಚ್ಚೋಣ ಅಂತ ಡಿಸೈಡ್ ಆಗಿಬಿಟ್ಟು ಹೋದ್ಮೇಲೆ ಬೇಡ ಅಂತ ಅನ್ನಿಸ್ತು. 2 ಮನ್ಸು ಇಟ್ಕೊಂಡು ಧೈರ್ಯ ಮಾಡಿ ಚುಚ್ಚಿಸ್ಬಿಟ್ಟೆ ಫೈನಲಿ. ಅದನ್ನು ಟೈಟ್ ಮಾಡಿದ್ನಲ್ಲ, ಅದಕ್ಕೆ ಬ್ಲಡ್ ಬಂದಿದೆ. ಆಂಟಿ ಹೆಂಗೈತೆ ಆಂಟಿ? ನಾನು ಚುಸ್ಕೋಬೇಕು ಕಣೆಮ್ಮ. ನಾನು ಈ ಕಡೆ ಮೂಗು ಹಾಕಿಸ್ತಿದ್ದೆ, ಇಲ್ಲ ನಿಂದು ಈ ಕಡೆ ಈ ಕಡೆ ಈ ಕಡೆ ಈ ಕಡೆ. ಚೆನ್ನಾಗಿದೆ ಚೇತು, ನನ್ನ ಕರ್ಕೊಂಡು ಹೋಗು. ಯಾವಾಗ ಚುಸ್ತಾ ಗೊತ್ತಿಲ್ಲ ನನಗೆ. ಹೋಗೋಣ ನಡೀರಿ ನೆಕ್ಸ್ಟ್ ವೀಕ್. ಇಲ್ಲಿ ಚುಸ್ಕೊತೀನಿ. ಇನ್ನೊಂದು ಐತಲ್ಲ ಈ ಕಡೆ ಒಂದು ದೊಡ್ಡ ದೊಡ್ಡ ಮೂಗ್ಬಿಟ್ಟು. ಇನ್ನೊಂದು ಇನ್ನೊಂದು 2 ಚೆನ್ನಾಗಿ ಕಾಣುತ್ತವ. ಆಂಟಿ ಅಮ್ಮ ಮೂಗು ಚುಚ್ಚಿಸ್ತಾಳಂತಲ್ಲ, ಅವತ್ತು ಅವಳಿಗೂ ಚುಚ್ಚಿಸ್ಬಿಟ್ಟು ನೀವು ಈ ಕಡೆ ಚುಚ್ಚಿಸ್ಕೊಬಿಡಿ ಅಷ್ಟೇ. ಹೋಗೋದಾ? ಇದು ವಾಸಿ ಆಗಲಿ ಅಲ್ವಾ? ಇಲ್ಲಾಂದ್ರೆ ಈಗಲೇ ಬೇಕಾ? ಈಗಲೇ ಬೇಡ. ಬರ್ತಾ ಇದೆ ಇವಾಗ ನೋವು. ಬರ್ತಾ ಇದೆಯಾ? ಕೆಳಗಡೆ ಗುಂಡು ತಿರುಗಿಸ್ತಾ ಇರ್ಬೇಕು. ಇಲ್ಲ, ನಾನು ಅದೇ ಹೇಳಿದ್ದು. ಸ್ವಲ್ಪ ಆದ್ಮೇಲೆ ನೋವು ಕಮ್ಮಿ ಆದಾಗ. ಅಲ್ಲ ಆಂಟಿ, ಇವಾಗ ಒಂದ್ಸಲಿ ನೋಡ್ಕೊಬಿಡಿ ಆಂಟಿ, ಟೈಟ್ ಆಗೈತೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.